ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಪೂರ್ತಿ ಕೇಳಿ. ಅಯ್ಯೋ ರೀ, ನನಗ್ಯಾಕೋ ಭಯ ಆಗ್ತಾ ಇದೆ. ಇವರ ಒಂದೊಂದು ಕಣ್ಣೀರ ಹನಿಯು ಎಲ್ಲಿ ನನ್ನ ವಸುಂಧರಾಗೆ ಕಂಟಕವಾಗಿ ಬಿಡುತ್ತೋ ಅನ್ನೋ ಭಯ ಆಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಲು ತುಳಸಿ ಆ ರೀತಿ ಏನೋ ಆಗಲ್ಲ, ನೀನೇನು ಚಿಂತೆ ಮಾಡಬೇಡ, ಸುಮ್ಮನೆ ಇದ್ದು ಬಿಡು. ಆ ತಾಯಿ ದುರ್ಗೆ ನಮ್ಮ ಮಗಳಿಗೆ ಯಾವ ಅಪಾಯವೂ ಆಗಲು ಬಿಡುವುದಿಲ್ಲ ಎಂದ ಪತಿಯ ಮಾತಿಗೆ ಸುಮ್ಮನಾಗಿ ಅಲ್ಲಿಂದ ಹೊರಟಿದ್ದರು. ಸರಿ, ಎಲ್ಲರೂ ಒಂದೊಂದು ಕೋಣೆಯ ಇಂಟೀರಿಯರ್ ಪ್ಲಾನ್ ಮಾಡಿಕೊಳ್ಳೋಣ. ಅದಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಏನೇನು ಬೇಕು ಎನ್ನುವುದು ಇವತ್ತೇ ಫೈನಲ್ ಮಾಡಿಬಿಡಿ. ನಮಗೆ ಬೇಕಾದ ವಸ್ತುಗಳನ್ನು ತಯಾರಿಸಲು ಸಹಾಯ ಆಗುತ್ತೆ ಎಂದ ವರ್ಷಿಣಿ ಮಾತಿಗೆ ಸರಿ, ಆಗಿದ್ರೆ ನಾನು ವರ್ಷಿಣಿ ಇಲ್ಲೇ ಕೆಳಗೆ ಇರೋ ರೂಮ್ಗಳನ್ನು ಎಲ್ಲ ಸ್ಟಡಿ ಮಾಡ್ತೀವಿ. ಧೃತಿ, ರಾಜೀವ್ ಮೊದಲ ಮಹಡಿಯ ನೋಡಿಕೊಳ್ಳಲಿ, ಉಳಿದಿದ್ದು ವಿದ್ವತ್ ಮತ್ತೆ ವಸು, ನೀವಿಬ್ಬರು ಮೇಲಿನ ಮಹಡಿಯ ಪೂರ್ತಿಯಾಗಿ ನೋಡಿಕೊಂಡು ಬನ್ನಿ ಎಂದ ವರ್ಧನ್ ಮಾತಿಗೆ ಎಲ್ಲರೂ ಒಪ್ಪಿ ಅವರವರ ಕೆಲಸಕ್ಕೆ ಹೋಗಿದ್ದರು. ಕೆಳಗಿನ ಕೋಣೆಗಳನ್ನು ನೋಡಲು ಹೋಗಿದ್ದ ವರ್ಧನ್ ಮತ್ತು ವರ್ಷಿಣಿ ಹೋಗಿ 10 ನಿಮಿಷವಾಗಿತ್ತು ಅಷ್ಟೇ. ಜೋರಾಗಿ ಕೂಗಿಕೊಂಡು ಮೂರ್ಛೆ ಹೋಗಿದ್ದರು. ದೊಡ್ಡದಾದ ಅರಮನೆಯಾಗಿದ್ದರಿಂದ ಅದರಲ್ಲೂ ಇದ್ದದ್ದು ಕೇವಲ 6 ಜನರು ಆಗಿದ್ದರಿಂದ ಅವರು ಕೂಗಿದ್ದು ಅರಮನೆಯ ತುಂಬ ಮರ್ದನಿಸಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಮೊದಲೇ ವಸುಂಧರಾ ಅರಮನೆಯ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳಿಗೆ ಕಿವಿಗೊಟ್ಟು ಅತ್ತ ಕಡೆ ತಲೆ ಹಾಕುವುದಿರಲಿ, ನೆರಳು ಕೂಡ ಬೀಳದ ಹಾಗೆ ನೋಡಿಕೊಂಡಿದ್ದ ಜನಕ್ಕೆ ಅಲ್ಲಿನ ಕೂಗು ಕೇಳಿ ಭಯ ಶುರುವಾಗಿತ್ತು. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗಂಡು ಹೆಣ್ಣಿನ ಕೂಗಿನ ಶಬ್ದ ಅವರ ಕಿವಿಗೆ ಬಿದ್ದದ್ದು. ಎಲ್ಲರೂ ಏನಾಯಿತು ಏನಾಯಿತು ಎಂದು ಒಬ್ಬೊಬ್ಬರಾಗಿ ಓಡಿ ಬಂದು ನೋಡುವಾಗ ಕೆಳಗೆ ಜ್ಞಾನವೇ ಇಲ್ಲದೆ ಬಿದ್ದಿದ್ದರು ವರ್ಧನ್ ಮತ್ತು ವರ್ಷಿಣಿ. ಅವರ ಪಕ್ಕವೇ ಲೋಹದ ರೀತಿಯಲ್ಲಿ ಇದ್ದಂತಹ ಪೇಪರ್ ಒಂದು ಸುಟ್ಟು ಹೋಗಿತ್ತು. ಮೂರ್ಛೆ ಹೋಗಿ ಅಲ್ಲೇ ಕೆಳಗೆ ಬಿದ್ದಿದ್ದವರನ್ನು ಎತ್ತಿಕೊಂಡು ಪಕ್ಕದಲ್ಲಿಯೇ ಇದ್ದ ತಮ್ಮ ಕೋಣೆಗಳಿಗೆ ಕರೆದುಕೊಂಡು ಹೋಗಿದ್ದರು. ನೀರು ಚಿಮುಕಿಸಿ ಸ್ವಲ್ಪ ಗಾಳಿ ಆಡಲು ಕಿಟಕಿಗಳನ್ನು ತೆಗೆದು ಫ್ಯಾನ್ ಆನ್ ಮಾಡಿದವರು ಡಾಕ್ಟರ್ಗೆ ಕರೆ ಮಾಡಲು ಭಟ್ಟರಿಗೆ ಹೇಳಲು ಧೃತಿ ಹೋಗುವಾಗ ಮೆಲ್ಲನೆ ಕಣ್ಣು ತೆರೆದಿದ್ದರು ವರ್ಧನ್ ಮತ್ತು ವರ್ಷಿಣಿ. ಧೃತಿ, ನೀನು ಹೋಗೋದು ಬೇಡ ಬಿಡು, ಇವರಿಗೆ ಎಚ್ಚರ ಆಗಿದೆ ಎಂದು ಬಾಗಿಲ ಹತ್ತಿರ ಹೋಗಿದ್ದವಳನ್ನ ರಾಜೀವ್ ಹಿಂದಕ್ಕೆ ಕರೆದಿದ್ದ. ಕಣ್ಣು ಬಿಟ್ಟವರು ಸುತ್ತಲೂ ನೋಡುತ್ತಾ ತಾವು ಎಲ್ಲಿದ್ದೇವೆ ಎಂದುಕೊಳ್ಳುವಾಗ ಅವರಿಗೆ ಉತ್ತರಿಸಿದ ವಿದ್ವತ್, ನೀವು ನಮ್ಮ ಕ್ವಾರ್ಟರ್ಸ್ನಲ್ಲಿ ಇದ್ದೀರಾ, ಏನಾಯ್ತು, ಹುಷಾರಾಗಿ ಇದ್ದೀರಾ ತಾನೇ? ಯಾಕ್ ಹಾಗೆ ಬಿದ್ದು ಬಿಟ್ಟರಿ ಎಂದು ಪ್ರಶ್ನಿಸಿದಾಗ 2 ಜ್ಯೂಸ್ ಹಿಡಿದು ತಂದ ವಸು. ಮೊದಲು ಕುಡಿಯಲು ಬಿಡಿ ವಿದ್, ಆಮೇಲೆ ಏನಾಯಿತು ಅಂತ ಹೇಳ್ತಾರೆ ಎಂದವಳ ಮಾತನ್ನು ಎಲ್ಲರೂ ಸಮ್ಮತಿಸಿದ್ದರು. ಇವಾಗ ಹೇಳಿ ಏನಾಯ್ತು ಎಂದು ಕೇಳಿದ ವಸುವಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಬನ್ನಿ ನಮ್ಮ ಜೊತೆಗೆ, ಅಲ್ಲಿಗೆ ಹೋಗಿ ತೋರಿಸಿ ಹೇಳ್ತೀವಿ ಏನಾಯ್ತು ಅಂತ ಎಂದು ಉಳಿದವರನ್ನು ಕರೆದುಕೊಂಡು ಹೋಗಲು ಅಲ್ಲಿ ಬಿದ್ದಿದ್ದ ಅರ್ಧಂಬರ್ಧ ಸುಟ್ಟಿದ್ದ ಲೋಹದ ಹಾಳೆಯನ್ನು ತೋರಿಸಿ ಇದನ್ನು ಮುಟ್ಟಲು ಹೋದ್ವಿ, ಆದರೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ತಿಕೊಂಡು ಬಿಡ್ತು. ಅಷ್ಟೇ ಅಲ್ಲ, ಅದರಿಂದ ಯಾರೋ ಮುಂದೆ ಹೇಳದಂತೆ ವರ್ಷನನ್ನ ಸುಮ್ಮನಾಗಿಸಿದ್ದ ವರ್ಧನ್. ಅದನ್ನೇ ನೋಡಿ ಭಯ ಆಗೋಯ್ತು ಅಷ್ಟೇ, ಏನೋ ಮಾಡಬೇಕೆಂದು ತಿಳಿಯದೆ ಕೂಗಿಕೊಂಡು ಬಿಟ್ಟೆವು ಎಂದು ಮಾತು ಮುಗಿಸಿದರು. ಆದರೆ ವರ್ಷಿಣಿ ಬೇರೆ ಏನೋ ಹೇಳಬೇಕು ಅಂತ ಇದ್ದ ಹಾಗೆ ಇತ್ತು. ಇಲ್ಲ ಧೃತಿ, ಅದೇ ಹೇಳೋಕೆ ಹೊರಟಿದ್ದು ಅಷ್ಟೇ, ನಡೀರಿ ಕೆಲಸ ನೋಡಿಕೊಳ್ಳಿ, ನಾವು ಸ್ವಲ್ಪ ರೆಸ್ಟ್ ತಗೊಂಡು ಬಂದು ಮಾಡ್ತೀವಿ ಎಂದು ಎಲ್ಲರನ್ನೂ ಕರೆದುಕೊಂಡು ಮುಂದಕ್ಕೆ ಹೋದರೆ ಹಿಂದೆ ಉಳಿದ ಕಪ್ಪನೆಯ ಬೂದಿಯು ಹಿಂದೆಯೇ ಇದ್ದವರನ್ನು ಮುಟ್ಟಲು ಅವರ ಹಿಂದೆಯೇ ಸರಸರನೆ ಹೋಗುತ್ತಾ ಇರಲು ಕಿಟಕಿಯಾಚೆಯಿಂದ ಇವರ ಸಂಭಾಷಣೆಯನ್ನು ಕೇಳುತ್ತಾ ನಿಂತಿದ್ದ ಆತ್ಮವು ಕೂಡಲೇ ಕಪ್ಪನೆಯ ಬೂದಿಯು ಹೊಸ್ತಿಲು ದಾಟಿ ಮುಂದಕ್ಕೆ ಹೋಗದಂತೆ ತಡೆದು ಅದನ್ನು ಎಳೆದುಕೊಂಡು ಒಂದು ಸೀಸದಲ್ಲಿ ತುಂಬಿ ಬಂಧಿಸಿಬಿಟ್ಟಿತು. ಹಿಂದೆ ಯಾರೋ ಬರುತ್ತಿರುವ ಹಾಗೆ ಅನಿಸಿ ತಿರುಗಿ ನೋಡಿದ ವಿದ್ವತ್ ವಸು. ಕಣ್ಣಿಗೆ ಯಾರೂ ಸಹ ಕಂಡಿರಲಿಲ್ಲ.
ಎಲ್ಲವೂ ತಮ್ಮ ಭ್ರಮೆಯೇ ಇರಬಹುದು ಎಂದು ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡಿಕೊಳ್ಳಲು ಮಹಡಿಯ ಮೇಲೆ ಹೋದರು. ವರ್ಧನ್ ಮುಂದೆ ಹೇಳ್ದೇ ಇರೋ ರೀತಿ ನನ್ನನ್ನು ತಡೆದು ಬಿಟ್ರಿ. ವರ್ಷಿಣಿ, ನಾವಿರೋದು 21ನೇ ಶತಮಾನದಲ್ಲಿ. ಅದರಲ್ಲಿ ಹೋಗಿ ಹೋಗಿ ನಾವು ಆ ಹೊಗೆ ಬಂದು ನಮ್ಮನ್ನು ಹಿಡ್ಕೊಳ್ಳೋದು ಬಂತು. ಆಮೇಲೆ ಒಂದು ಕಪ್ಪನೆಯ ಹುಡುಗಿ ಆಕಾರಕ್ಕೆ ರೂಪುಗೊಂಡಿತು ಅಂತ ಹೇಳಿದ್ರೆ ಅದನ್ನೆಲ್ಲ ಯಾರಾದರೂ ನಂಬುತ್ತಾರೆ ಅಂತ ನಿನಗೆ ಅನಿಸುತ್ತಾ? ಅದೆಲ್ಲ ನಂಬುವಂತಹ ವಿಷಯವೇ. ಅದಕ್ಕೆ ಅಲ್ಲೇನು ಹೇಳದೆ ಇರೋ ಹಾಗೆ ತಡೆದಿದ್ದು. ವರ್ಧನ್, ನಾವು ನೋಡಿದ್ದು, ಅದು ನಮ್ಮ ಹತ್ತಿರ ಬಂದದ್ದು ಯಾವುದು ಸುಳ್ಳು ಅಲ್ಲ ಅಲ್ವಾ? ಅದಕ್ಕೆ ಸಾಕ್ಷಿ ಹೇಳು. ಅದನ್ನು ನಿರೂಪಿಸಲು ನಿನ್ನ ಹತ್ರ ಸಾಕ್ಷಿ ಇದೆಯಾ? ಇಲ್ಲ. ಹೀಗಿರುವಾಗ ನಾವು ಏನೇ ಹೇಳಿದರೂ ಅದನ್ನು ಯಾರೂ ನಂಬಲ್ಲ. ಆದರೆ ಈ ಅರಮನೆಯಲ್ಲಿ ಏನೋ ನಡೀತಾ ಇರೋದಂತೂ ಸತ್ಯ. ಅದೇನು ಅಂತ ನಾವು ಕಂಡುಹಿಡಿಯಬೇಕು. ಅವತ್ತು ಆ ಹಾವು ದಾರಿಗೆ ಅಡ್ಡವಾಗಿ ನಿಂತದ್ದು, ಇವತ್ತಿನ ಘಟನೆ ಎಲ್ಲವೂ ಏನೋ ನಡೆಯುತ್ತಾ ಇರೋದಕ್ಕೆ ಸಾಕ್ಷಿ. ಲೆಟ್ಸಿ ಎಂದವನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಹೋದರೆ ವರ್ಷಿಣಿ ಅದೆಲ್ಲವನ್ನು ತನ್ನ ಡೈರಿಯಲ್ಲಿ ಬರೆದು ಇಡುತ್ತಾ ಇದ್ದಳು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.